ಸುಮಾರು 31 ವರ್ಷದ ಹಿಂದೆ ನಾವು ಈ ಪ್ರವಾಸೋದ್ಯಮ ಹೇಳಿದೆ. ಈಗ ಇವತ್ತು 31ನೇ ವಾರ್ಷಿಕೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ನಮ್ಮದು ಬೇಸಿಕಲಿ ಇದು ಟೂರಿಸಮ್ ಕಾನ್ಸೆಪ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತೀಯ ಹಾಗೂ ವಿದೇಶ ಭಾರತದ ಎಲ್ಲ ಸ್ಥಳಗಳಿಗೆ ನಮ್ಮ ಪ್ರವಾಸ ಇದ್ದೇ ಇರ್ತದೆ. ರೆಗ್ಯುಲರ್ ಆಗಿ ಟೂರ್ಗಳಿರ್ತದೆ, ಗ್ರೂಪ್ ಟೂರ್ಗಳಿರ್ತದೆ, ಕಸ್ಟಮೈಸ್ ಟೂರ್ಸ್ಗಳಿರ್ತದೆ, ಹಾಗೆ ಹನಿಮೂನ್ ಪ್ಯಾಕೇಜಸ್ ಇರ್ತದೆ. ಹಾಗೆ ಈಗ ವಿಶೇಷವಾಗಿ ನಾವು ಕುಂಭಮೇಳಕ್ಕೆ ಸಹ ಪ್ರವಾಸವನ್ನು ಆಯೋಜಿಸ್ತಾ ಇದ್ದೀವಿ. ಕಸ್ಟಮೈಸ್ ಪ್ಯಾಕೇಜ್ ಕುಂಭಮೇಳಕ್ಕೆ ಇದೆ. ಹಾಗೆ ಈಗ ಕೈಲಾಶ್ ದರ್ಶನ್ ಅಂತೇಳಿ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ವಿ. ಮೌಂಟ್ ಕೈಲಾಶ್ ಪರ್ವತವನ್ನು ನಾವು ವಿಮಾನದಲ್ಲಿ ಹೋಗಿ ನೋಡ್ಕೊಂಡು ಬರುವಂಥದ್ದು ಎಲ್ಲ ವಯೋಮಾನದವರಿಗೆ. ಯಾಕಂದರೆ ಈ ಯಾತ್ರೆ ಅಂತ ಹೇಳಿದ್ರೆ ಈ ಮಾನಸರೋವರ, ಕೈಲಾಶ್ ಯಾತ್ರಾ, ಅದು ಅಮರನಾಥ್ ಯಾತ್ರಾ, ಇದಕ್ಕೆಲ್ಲ ಏಜ್ ಲಿಮಿಟ್ ಇದೆ. ಹಾಗೆ ಅಸ್ತಮ, BP, ಶುಗರ್ ಈ ಥರ ಇದ್ದವ್ರಿಗೆ ಯಾತ್ರೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ಗೌರ್ಮೆಂಟ್ ಸರ್ಟಿಫಿಕೇಟ್, ಡಾಕ್ಟರ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಅಮರನಾಥ್ ಯಾತ್ರೆ. ಸೊ ಅವರು ಈ ಥರದ ಪ್ರಾಬ್ಲಮ್ ಇದ್ದರೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಅಂಥವರೆಲ್ಲರಿಗೂ ಒಂದು ಅವಕಾಶ ಆಗಲಿ ಅಂಥೇಳಿ ವಿಮಾನದಲ್ಲಿ ನಾವು ಹೇಗೆ ದೇವರನ್ನ ಗರ್ಭಗುಡಿಯಲ್ಲಿ ದೇವರನ್ನು ನಾವು ಸ್ವಲ್ಪ ದೂರದಿಂದ ಹೇಗೆ ನೋಡ್ತೀವೋ ಹಾಗೆ ಕೈಲಾಶ್ ಪರ್ವತವನ್ನು ಈ ಬಾರಿ ನಾವು ವಿಮಾನದಲ್ಲಿ ನೋಡ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಂದರೆ ಇಳಿಯುವುದಿಲ್ಲ, ವಿಮಾನದಲ್ಲಿ ನೋಡಿಕೊಂಡು ಕೈಲಾಶ್ ಪರ್ವತ ನೋಡಿಕೊಂಡು ವಿಶೇಷವಾದ ಒಂದು ಚೈನಾದಿಂದ ಟಿಬೆಟ್ ಪ್ರಾಂತ್ಯದ ಪರ್ಮಿಟ್ ತೊಗೊಂಡು ಏರ್ ಸ್ಪೇಸ್ ಅಂದರೆ ಪ್ರತಿ ದೇಶದ ಏರ್ ಸ್ಪೇಸ್ಗೂ ಒಂದು ಪರ್ಮಿಟ್ ಅಂತ ಬೇಕಾಗ್ತದೆ. ನಮ್ಮ ದೇಶದ ಏರ್ ಸ್ಪೇಸಿಗೆ ನಾವು ಪರ್ಮಿಟ್ ಕೊಟ್ಟರಷ್ಟೇ ಆ ದೇಶದ ಏರೋಪ್ಲೇನ್ ನಮ್ಮ ದೇಶದ ಮೇಲೆ ಹೋಗ್ಲಿಕ್ಕೆ ಅವಕಾಶ ಇರ್ತದೆ. ಹಾಗೆ ಟಿಬೆಟ್ನ ಈ ಪ್ರಾಂತ್ಯದ ಪರ್ಮಿಟ್ ತೊಗೊಂಡು ನಾವು ಈಗ ಕೈಲಾಶ್ ಪರ್ವತದ ಒಂದು ಪ್ರವಾಸವನ್ನು ಮಾಡ್ತಾಯಿದ್ದೀವಿ. ಹಾಗೆ ನಮ್ಮಲ್ಲಿ ಹೇಳಬೇಕು ಅಂದರೆ ಸಿಂಗಾಪುರ್, ಮಲೇಷ್ಯಾ, ಥೈಲ್ಯಾಂಡ್ ಇರ್ಬೋದು, ವಿದೇಶ ಪ್ರವಾಸ, ಆಸ್ಟ್ರೇಲಿಯಾ, ಹಾಗೆ ಯುರೋಪ್ ಮುಂತಾದ ದೇಶಗಳಿಗೆ, ದುಬೈ ಅಂತೂ ನಮ್ಮದು ರೆಗ್ಯುಲರ್ ಹೆಚ್ಚು ಜನಪ್ರಿಯ ಪ್ರವಾಸವೂ ಆಗಿದೆ. ಹಾಗೆ ಭಾರತದಲ್ಲಿಯೂ ಸಹ ಕಾಶಿ ಯಾತ್ರೆ ಇರ್ಬೋದು, ಯಾವುದೇ ಆದರೂ ನಾವು ಒಂದು ಶಿಸ್ತುಬದ್ಧವಾಗಿ ನಮ್ಮ ತಂಡದವ್ರು ಮಾಡ್ತಾ ಇದ್ದಾರೆ. ನಮ್ಮ ತಂಡದವ್ರ ಸಹಕಾರನೂ ತುಂಬ ಅದರಲ್ಲಿ ದೊಡ್ಡದಿದೆ. ನಾನು ಜಸ್ಟ್ ಒಂದು ಏನು ಹೇಳೋದು, ಈ ಥರ ಮಾಡ್ಬೋದು ಅಂತ, ಆದರೆ ಅದು ನೆರವೇರಿಸುವಂಥ ನಮ್ಮ ಒಳ್ಳೆ ಟೀಮ್ ಇದೆ. ಸೊ ಇದು ನಮ್ಮ ಒಂದು ಯಶಸ್ಸಿಗೆ ಕಾರಣ ಅಂತ, ಈ 31 ವರ್ಷ ಬರಬೇಕು ಅಂದರೆ ಕಾರಣ ಅಂತೇಳಿ ಅನ್ನಿಸ್ತಾ ಇದೆ. ನಾವು ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮಲ್ಲಿ ಡಿಸ್ಕೌಂಟು, ಆಫರ್ಸು ಏನೂ ಇರೋದಿಲ್ಲ. ನಮ್ಮದು ರಿಯಲ್ ಫ್ಯಾಕ್ಟ್ ನಮಗೆ ಏನಿರ್ತದೆ, ನಾವು ಒಂದು ಪ್ಯಾಕೇಜಿಗೆ ನಾವು ಪ್ರೈಸ್ ಫಿಕ್ಸ್ ಮಾಡ್ತೀವಿ. ಆ ಥರ ಆಫರ್ ಕೊಟ್ಟು ಇದೆಲ್ಲ ಕೊಟ್ಟು ನಾವು ಪ್ಯಾಕೇಜ್ ಮಾಡುವಂಥ ಪರಿಸ್ಥಿತಿ ನಮಗಿಲ್ಲ. ನಮಗೇನೆಂದರೆ ಕಸ್ಟಮರ್ ಸರ್ವಿಸಿಗೆ ಒಳ್ಳೆ ಸರ್ವಿಸ್, ನಮ್ಮದು ಕ್ವಾಲಿಟಿ ಕಡೆಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಕಾಸ್ಟ್ ಕಟ್ಟಿಂಗ್ ಮಾಡಿ ಸರ್ವಿಸ್ ಕಡಿಮೆ ಕೊಟ್ಟರೆ ಕಸ್ಟಮರು ಬರಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಆಫರ್ಸು ಆ ಥರ ಏನೂ ಇರೋದಿಲ್ಲ. ಈಗ ಮಾತ್ರ ಒಂದು 5% ಡಿಸ್ಕೌಂಟ್ ಅಂತ ನಮ್ಮ ಇದು ಹೇಳಿದ್ದಕ್ಕೆ ನಮ್ಮ ಹಳೆ ಗ್ರಾಹಕರೆಲ್ಲರೂ ಹೇಳಿದ್ರಿಂದಾಗಿ ಈಗ ಮಾತ್ರ ಅದು ಬುಧವಾರದವರೆಗೆ ಇದೆ. ಬುಧವಾರ ನಾವು ಅದನ್ನು ಸಹ ಆಫರ್ ಯಾವುದೇ ಇರೋದಿಲ್ಲ. ಅಂದರೆ ಒಳ್ಳೆ ಪ್ಯಾಕೇಜ್ ಮಾಡಿಕೊಡ್ತೇವೆ. ಗ್ರಾಹಕರಿಗೆ ಬೇಕಾಗುವಂಥ ಊಟ ಇರ್ಬೋದು, ವಸತಿ ಇರ್ಬೋದು, ಆದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುವ ಹಾಗೆ ನಾವು ಮಾಡ್ತೇವೆ ಅನ್ನೋದು ನಮ್ಮ ಉದ್ದೇಶ. ಸರ್, ಬೇರೆ ಬೇರೆ ಸಂಸ್ಥೆಗಳೆಲ್ಲ ಇದ್ದಾವೆ, ನಿಮಗೆ ಯಾವ ರೀತಿ ಅಂತಾನೆ? ಯಾಕಂದ್ರೆ ಬೇರೆ ಬೇರೆ ನಿಮ್ಮ ಕಾಂಪಿಟೇಷನ್ಗಳೆಲ್ಲ ಭಾಳ ಇದ್ದಾವೆ. ಕಾಂಪಿಟೇಷನ್ಸ್ ಇದೆ, ಆದರೆ ನಾವು ಚೆನ್ನಾಗಿ ಸರ್ವಿಸ್ ಕೊಟ್ಟಾಗ ನಮ್ಮ ಕಾಂಪಿಟೇಷನ್ ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ. ನಾವು ನಮಗೆ ಸರ್ವಿಸ್ ಮೇಲೆ ನಮಗೆ ಇದು, ನಾವು ಅವ್ರ ರೇಟ್ ಆಗಲಿ, ಅವ್ರ ಡಿಸ್ಕೌಂಟ್ಸ್ ಆಗಲಿ, ಅಥವಾ ಅವರ ಬ್ರೋಷರ್ಸ್ ಆಗಲಿ ನಾವು ಯಾವುದೂ ನೋಡೋದಿಲ್ಲ. ನಾವೇನಂದರೆ ನಾವು ಕಾಂಪಿಟೇಟ್ ವಿತ್ ನಮ್ಮ ಹಳೇದು. ಈಗ ಒಂದು ಟೂರ್ ಮಾಡಿರ್ತೀವಿ, ಯುರೋಪ್ ಟೂರ್ ಕಳೆದ ವರ್ಷ ಮಾಡಿದ್ದೀವಿ, ನಾವು ಅದ್ರ ಮೇಲೆ ಕಾಂಪೀಟ್ ಮಾಡ್ತೀವಿ. ಬರೋ ವರ್ಷ ಅದಕ್ಕಿಂತ ಉತ್ತಮವಾಗಿ ಮಾಡಲಿಕ್ಕೆ ಎಲ್ಲಾದರೂ ಒಂದು ನೋಡಿ, ಸರ್ವಿಸ್ ಫೀಲ್ಡು ಅಥವಾ ಮನುಷ್ಯ ಆದಮೇಲೆ ಸಣ್ಣ ಪುಟ್ಟ ತಪ್ಪು ಆಗ್ತದೆ. ಆ ತಪ್ಪುಗಳಾಗಿದ್ದನ್ನು ಹೇಗೆ ಸರಿ ಮಾಡ್ಬೋದು ಅಂತ ನಮ್ಮ ಟೀಮು ನಾವೆಲ್ಲ ಸೇರಿ ಒಂದು ಜವಾಬ್ದಾರಿಯಿಂದ ಮಾಡ್ತೀವಿ.